ಮಂಡ್ಯದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಜಿಲ್ಲಾಡಳಿತ, ಮಂಡ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ಇವರ ಸಹಯೋಗದೊಂದಿಗೆ 905ನೇ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಅವರು ದೀಪ ಬೆಳಗಿಸಿ ಅಂಬಿಗ ಚೌಡಯ್ಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು. ಗಿರೀಶ್, NK24 ಮಂಡ್ಯ. ಎಲ್ಲರೂ ಸೇರಿ ಹೇಳೋದಾದ್ರೆ ನಾವು ಜಯಂತಿಗಳನ್ನ ಆಚರಣೆ ಮಾಡತಕ್ಕಂಥ ಉದ್ದೇಶ ಏನಿದೆ ಅಂದ್ರೆ ಅವರು ನಾಡು ನುಡಿಗೆ ನಮ್ಮ ಸಮಾಜವನ್ನು ತಿದ್ದುವ ನಿಟ್ಟಿನಲ್ಲಿ ಏನೇನು ಕೊಡುಗೆಗಳನ್ನ ಅವ್ರನ್ನ ವಚನಗಳನ್ನ ಅಥವಾ ಅವರು ಸಾಹಿತ್ಯವನ್ನ ನಮಗೆ ಕೊಟ್ಟಿದ್ದಾರೆ, ಅವು ನಮ್ಮ ಅನುಕೂಲಗಳನ್ನ ಈ ತರದ ಮನೋಭಾವನೆಯನ್ನು ತಿದ್ದುಪಡಿ ಮಾಡಲಿಕ್ಕೆ ಅವರು ಶ್ರಮಿಸಿದವರು, ಈ ತರ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು ನಿವಾರಣೆ ಮಾಡಲಿಕ್ಕೆ ಜಯಿಸತಕ್ಕಂಥವ್ರು. ಮತ್ತೆ ಆ ಸಂದರ್ಭದಲ್ಲಿ 100 ವರ್ಷಗಳ 800-900 ವರ್ಷಗಳ ಹಿಂದೆನೆ ಅಂತ ದೊಡ್ಡ ಹೋರಾಟವನ್ನು ಮಾಡಿದೆ. ಈ ಹೋರಾಟ ಮಾಡೋದು ಬೇರೆ, 800-900 ವರ್ಷಗಳ ಹಿಂದೆನೆ ಹೋರಾಟ ಮಾಡತಕ್ಕಂಥದ್ದು ಬೇರೆ ಆಗಿರುತ್ತೆ. ಅಂತ ಸಂದರ್ಭದಲ್ಲೇ ಹೋರಾಟ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈಗ ನಾವು ಅದರಲ್ಲೂ ಕೂಡ ಈಗಾಗಲೇ ಯಾವುದೇ ಜಾತಿ ಮತಕ್ಕೆ ಸೀಮಿತವಲ್ಲ ಈ ಜಯಂತಿಗಳು. ಎಲ್ಲರೂ ಕೂಡ ಈ ಒಂದು ಜಯಂತಿಗಳಲ್ಲಿ ಭಾಗವಹಿಸಬೇಕು. ಎಲ್ಲ ಅಂದ್ರೆ ಉದ್ದೇಶ ಏನಂದ್ರೆ ಅವನ ಜಯಂತಿ ವಿಶೇಷವಾಗಿ ಒಂದು ಜನಾಂಗದ ಇಂಥ ಜನಾಂಗ ಬೆಳೆಸಿದ್ರು, ಆ ಕಾರಣಕ್ಕೆ ಈ ಜಯಂತಿ ಆಚರಣೆ ಮಾಡಬೇಕಂತ ಉದ್ದೇಶ ಅಲ್ಲ. ಅವರು ಏನು ಈ ಸಮಾಜಕ್ಕೆ, ಸಾಹಿತ್ಯಕ್ಕೆ, ಸಮಾಜದ ಬದಲಾವಣೆಗೆ ಕೊಡುಗೆ ನೀಡಿದ ಕಾರಣಕ್ಕೆ ಅವರ ಜಯಂತಿಗಳನ್ನ ರಾಜ್ಯ ಸರ್ಕಾರ ಆಚರಣೆ ಮಾಡತಕ್ಕಂಥ ಉದ್ದೇಶ. ಹಾಗಾಗಿ ನಮ್ಗೆಲ್ಲರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಮರೆತು ಇನ್ನೂ ಹೆಚ್ಚಿನದಾಗಿ ಗ್ರಾಮ ಪಂಚಾಯತ್ ಎಲ್ಲಾ ಕಡೆಯಿಂದ ಬಂದು ಅಂಬಿಗರ ಚೌಡಯ್ಯ ಯಾರು, ಅವ್ರು ಏನು, ಅವ್ರು ಹಿನ್ನೆಲೆ ಇರತಕ್ಕಂಥದ್ದನ್ನ ಎಲ್ಲಾ ಕಡೆತಕ್ಕಂಥದ್ದು. ಆ ಮೂಲಕ ಸಮಾಜ ಪರಿವರ್ತನೆಯಲ್ಲಿ ನೀವು ಕೂಡ ಸಮಾಜವಾಗಿರ್ತಕ್ಕಂಥ ನೀವು ಕೂಡ ಕೊಡುಗೆ ನೀಡಿ ಎಲ್ಲ ಸಾರ್ವಜನಿಕರು, ಮಂಡ್ಯ ಜಿಲ್ಲೆ ಎಲ್ಲ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮ ಜಯಂತಿಗಳಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ಜಿಲ್ಲಾಡಳಿತ ಮನವಿ. ಮಾತಾಡಿದ್ದಾರೆ, ನಮ್ಮ ಗಂಗಾವತಸ್ಥರು ಕೇವಲ 50 ಜನ ಇರೋದು ಅಂತ ನಮಗೆ ಬಹಳ ಬೇಸರ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನನ್ನ ವಾಡ ನಡೆದಾಗ ಗಾಳಿಕಂಬ ಚೌಟ್ರಿಯಲ್ಲಿ ಗಾಳಿಕಂಬ ತುಂಬಿ ಹೀಗೆ ಇದ್ರು ನಮ್ಮ ಗಂಗಾವತಸ್ಥರು. ಹಾಗೂ ನನ್ನ ವಾಡದಲ್ಲೇ ನಿಮ್ಮ ಕಟ್ಟಡ ಉದ್ಘಾಟನೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಸೇರಿದ್ರಿ. ಆದರೆ ಈ ದಿನ ಏನು ನಮ್ಮ ಜಿಲ್ಲಾಡಳಿತದಿಂದ ಮತ್ತು ನಮ್ಮ ನಗರಸಭೆ ವತಿಯಿಂದ ನಡೀತಿರುವ ಈ ಕಾರ್ಯಕ್ರಮದಲ್ಲಿ ನಮ್ಮ ಗಂಗಾವತಸ್ಥರು ಹಾಗೂ ಸಾರ್ವಜನಿಕರು ಬರದೇ ಇರೋದೇ ಒಂದು ಭರವಸ. ಹಾಗೂ ನೀವೆಲ್ಲ ಸೇರಿದ್ದೀರ, ಬಹಳ ಸಂತೋಷ. ಅದರಲ್ಲೂ ಈ ಅಂಬಿಗರ ಚೌಡಯ್ಯರ ಬಗ್ಗೆ ನಮ್ಮ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಗ್ಡೆ ಅವರು ಸಾಕಷ್ಟು ವಿಷಯವನ್ನು ನಿಮ್ಮ ಮುಂದೆ ಮಂಡನೆ ಮಾಡಿದ್ದಾರೆ. ಈ ನಮ್ಮ ಸಾಹಿತಿಗಳು ಹಾಗೂ ಕವಿಗಳು ಎಬ್ರಿಯವರು ಮಾತಾಡಿದ್ರಿಂದ ನಾನು ಅಂಬಿಗರ ಚೌಡಯ್ಯವರ ವಿಷಯವಾಗಿ ನಾನು ಹೆಚ್ಚಿಗೆಯನ್ನು ನಾನು ಮಾತಾಡಲ್ಲ. ಹಾಗೂ ತಿಳುವಳಿಕೆಯಷ್ಟರಾಗಿ ಇನ್ನು ಮುಂದಕ್ಕೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಇನ್ನು ಇದ್ರ ಬಗ್ಗೆ ಪ್ರವಚನ ಮತ್ತೆ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ತಾ ಈ ವೇದಿಕೆಗೆ ಜಯಂತಿಗಳನ್ನು ಸರ್ಕಾರ ಪ್ರತಿ ವರ್ಷ ರಾಜ್ಯದಾದ್ಯಂತ ನೆರವೇರಿಸಿಕೊಂಡು ಬರ್ತಾ ಇದೆ. ಇವೆಲ್ಲದರ ನಡುವೆ ಮನಸ್ಸನ್ನು ಕೊರೆಯುವಂತಹ ವಿಷಯವೇನೆಂದರೆ ಜಗತ್ತಿಗೆ ಕನ್ನಡ ಸಾಹಿತ್ಯದ ಸದೃಢಿಯನ್ನು ಪರಿಚಯಿಸಿರುವಂತಹ ಶರಣರು ನಮಗೆಷ್ಟು ಬೇಕಾಗಿದ್ದಾರೆ, ನಮಗೇಕೆ ಬೇಕಾಗಿದ್ದಾರೆ, ನಮಗೆಂದು ಬೇಕಾಗಿದ್ದಾರೆ. ಕಾಯಕವನ್ನೇ ಬದುಕಿನ ಅವಿಭಾಜ್ಯ ಅಂಗವನ್ನಾಗಿಸಿಕೊಂಡು ಜಗತ್ತಿನ ಎಲ್ಲರನ್ನು ಸಮಾನ ಪ್ರೀತಿಯಿಂದ ಕಂಡು ಇವ ನಾನವ ಎನ್ನದೆ ಇವ ನನ್ನವ ಅನ್ನುವಂತಹ ಸೌಹೃದಯ ಸಿರಿವಂತಿಕೆಯನ್ನು ನಾಡಿನಾದ್ಯಂತ ಬಿತ್ತರಿಸಿದ ಬಸವಣ್ಣನವರು ಅವರ ಅನುಯಾಯಿಗಳಾಗಿ ಒಂದು ದೊಡ್ಡ ಶರಣ ಸಮೂಹ ಜಾತಿ ಮತ್ತು ಧರ್ಮ ಪಂಥಗಳ ಭೇದವಿಲ್ಲದಂತೆ ಜಗತ್ತಿನ ಎಲ್ಲರ ಪ್ರೀತಿಯನ್ನು ಆವಾಹಿಸಿಕೊಂಡು ನಮ್ಮಿಂದ ಏನು ಸಾಧ್ಯವಾಗುತ್ತೋ ಅದನ್ನು ಜಗತ್ತಿಗೆ ನೀಡುವ ಮುಖಾಂತರವಾಗಿ ನಾವು ಮೂಲತಃ ಮಾನವ ಧರ್ಮೀಯರು ಎಂಬುದನ್ನು ಜಗತ್ತಿಗೆ ಸಾದರಪಡಿಸಬೇಕು ಅನ್ನುವಂತಹ
ಅಪೇಕ್ಷೆಯೊಡನೆ ಮನದಲ್ಲಿ ಅದುಮಿಕೊಂಡಿರುವಂತಹ ಒಂದಷ್ಟು ವಿಷಯಗಳನ್ನು ಜಗತ್ತಿಗೆ ವಿಸ್ತರಿಸುವಲ್ಲಿ ನಾನಾ ರೀತಿಯ ದಾರಿಗಳನ್ನು ಕಂಡುಕೊಂಡಾಗ ನಮ್ಮ ಕಣ್ಣೆದುರು ಕಾಣಿಸುತ್ತಿರುವವರು ಅಂಬಿಗರ ಚೌಡಯ್ಯನವರು. ಕೇವಲ ಅಂಬಿಗರ ಚೌಡಯ್ಯನವರನ್ನು ಅವರ ವೃತ್ತಿಗೂ ಅವರ ಧರ್ಮಕ್ಕೂ ಅವರ ಜಾತಿಗೂ ಮಾತ್ರ ಮೀಸಲಾಗಿಸಿಕೊಳ್ಳದೆ ಈ ಜಗತ್ತಿನಲ್ಲಿ ಮಾನವನಾದವನು ಅದೆಂದು ದೇದೀಪ್ಯವಾಗಿ ಬೆಳಗಬಲ್ಲ ಎಂಬುದನ್ನು ತನ್ನ ಸವಿ ನುಡಿಗಳ ಮೂಲಕ ತನ್ನ ಆಂತರಿಕ ವೇದನೆಗಳ ಮುಖಾಂತರ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಸುಮಾರು 256 ಮಂದಿ ಶರಣರ ವಚನಗಳನ್ನು ನಾವು ಗಮನಿಸುವಂತಹ ಸಂದರ್ಭದಲ್ಲಿ ನಮ್ಮ ಕಣ್ಣೆಗಳು ಸಾಕಷ್ಟು ಮಂದಿ ಬರ್ತಾರೆ. ಅವರಲ್ಲಿ ಒಬ್ಬರು ಅಂಬಿಗರ ಚೌಡಯ್ಯನವರು. ಅಂಬಿಗರ ಚೌಡಯ್ಯ ಎಂದಾಕ್ಷಣ ನಮ್ಮ ಮನಸ್ಸಲ್ಲಿ ಹೊಳೆಯುವಂಥದ್ದು ನಾವು ಮಾಡುವಂತಹ ಕೆಲಸಗಳು ಯಾವುದೇ ಆಗಿರಬಹುದು, ಅದು ಜಗತ್ತು ಪ್ರೀತಿಯನ್ನು ಆವಾಹಿಸಿಕೊಂಡಿರಬೇಕೇ ಹೊರತು ನಾನೊಬ್ಬ ಮಹಾ ಎಂಬುದನ್ನು ಜಗತ್ತಿಗೆ ಎಂದು ತೋರಿಸಿ ಕೊಡಬಾರದೆಂದು. ಹಾಗಾಗಿ ಅಂಬಿಗೆ ಚೌಡಯ್ಯನವರು ಇವತ್ತಿಗೂ ನಾವೆಲ್ಲರೂ ಗುರುತಿಸುವಂಥದ್ದು ಅವರ ನಿಷ್ಠುರವಾದ ಮಾತುಗಳಿಂದ ಮಾತ್ರ.